ಎಲ್ಲರಿಗೂ ನಮಸ್ತೆ. ಸೋಳ್ಪಡೆಯಲಪ್ಪುದು ಕರ್ಣ ಪಂಪ ಮಹಾಕವಿ ಬರೆದಿರುವಂಥದ್ದು. ದುರ್ಯೋಧನ ಭೀಷ್ಮರಿಗೆ ಸೇನಾಧಿಪತಿ ವೀರ ಪಟ್ಟವನ್ನು ಕಟ್ಟಿದಾಗ ದುರ್ಯೋಧನ, ಯಾಕೆ ನೀನು ಭೀಷ್ಮರಿಗೆ ಕಟ್ಟಿದೆ? ಅವರು ಕುಲವೃದ್ಧರು, ಅವರಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಅವರನ್ನು ಹೀಯಾಳಿಸ್ತಾನೆ. ಹೀಯಾಳಿಸ್ತಾ ಇರುವಾಗ ಗುರುಗಳು ಕರ್ಣನನ್ನು ಆಕ್ಷೇಪಿಸ್ತಾರೆ. ಸಿಂಹ ಮುಪ್ಪಾದರೆ ಆನೆಗಳು ಹೆದರದೇ ಇರ್ತವೆಯೇ? ಸಿಂಹದ ಬಲ ಏನಿದೆ ಅದನ್ನು ಆನೆಗಳು ಮುಪ್ಪಾದರೂ ಒಪ್ಪಿಕೊಳ್ತವೆ. ಹಾಗೆಯೇ ನಮ್ಮ ಭೀಷ್ಮರು ವೃದ್ಧರಾದರೂ ಅವರ ಮುಪ್ಪು ಅದು ಮುಪ್ಪಲ್ಲ ಎನ್ನುವಂಥದ್ದನ್ನು ಅಲ್ಲಿ ಹೇಳ್ತಾ ಹೋಗ್ತಾರೆ. ನಿನ್ನ ಈ ರೀತಿ ಸಭೆಯಲ್ಲಿ ಭೀಷ್ಮರನ್ನು ಹೀಯಾಳಿಸುವಂಥದ್ದೇನಿದೆ, ಆ ಸ್ವಭಾವ ಏನಿದೆ, ಅದು ನಿನ್ನ ಕುಲದ ಬಗ್ಗೆ ಹೇಳ್ತದೆ. ನಿನ್ನ ಕುಲ ಅದನ್ನು ಹೇಳ್ತಾ ಹೋಗತ್ತೆ. ನೀನು ಈ ರೀತಿಯಾಗಿ ಹೀಯಾಳಿಸುವಂಥದ್ದು ತಪ್ಪು ಅಂತ ಹೇಳಿ ಅಲ್ಲಿ ಹೇಳ್ತಾ ಹೋಗ್ತಾರೆ ಎಂದು ನುಡಿದ ಗುರುವಿನ ಕರ್ಣ ಕಠೋರ ವಚನಗಳಿಗೆ ಕರ್ಣನ್ ಕಿನಿಸಿ. ಅವನಿಗೇನಾಗತ್ತೆ, ಈ ರೀತಿಯಾಗಿ ಕರ್ಣ ಕಠೋರವಾಗಿರುವಂತಹ, ಕಿವಿಗಳಿಗೆ ಕೇಳಲಿಕ್ಕೆ ಕಠೋರವಾಗಿರುವಂತಹ ಮಾತುಗಳನ್ನು, ಕರ್ಕಶವಾದಂತಹ ಮಾತುಗಳಿಗೆ ಕರ್ಣನು ಕೋಪಿಸಿಕೊಳ್ತಾನೆ. ತನ್ನ ಕುಲದ ಬಗ್ಗೆ ಮಾತಾಡಿದ ಕಾರಣ ಕರ್ಣನಿಗೆ ತುಂಬಾ ಕೋಪ ಬರುತ್ತೆ. ಕುಲಮನೆ ಮುನ್ನಂ ಉಗ್ಗಡಿ ಪಿರಿ ಇಂಗಳ ನಿಮ್ಮ ಕುಲಂಗಳ್ ಅಂತು ಮಾರ್ಮಲೆವನ್ ಅಟ್ಟಿ ತಿಂಬುವೆ ಕುಲಮಲ್ತು ಚಲಂ ಚುಕುಲಂ ಗುಣಂ ಕುಲಂ ಅಭಿಮಾನಂ ಒಂದೇ ಕುಲಂ ಅಣ್ ಕುಲಂ ಬಗೆವಾಗಳ್ ಈಗಳ್ ಈ ಕಲಹದೊಳು ಅಣ್ಣ ನಿಮ್ಮ ಕುಲಮಂ ಅಕುಲಮಂ ನಿಮಗೆ ಉಂಟು ಮಾಡುಗಂ. ನೀವೇನೋ ಕುಲದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನೀವು ಮೊದಲ ಮಾತಿಗೆ ನೀವೇನು ಮಾಡ್ತಾ ಇದ್ದೀರಾ? ಕುಲವನ್ನೇಕೆ ಕುರಿತು ಮಾತಾಡ್ತಾ ಇದ್ದೀರಿ? ಕುಲವನ್ನೇಕೆ ಕುರಿತು ನೀವು ಘೋಷಿಸ್ತಾ ಇದ್ದೀರಿ? ನಿಮಗೆ ಕುಲ ಅಂದರೆ ಏನು ಗೊತ್ತಾ? ನಿಮ್ಮ ಕುಲಗಳು ಪ್ರತಿಭಟಿಸಿದ್ದವರನ್ನು ಎದುರಿಸಿ ಹಿಂಬಾಲಿಸಿ ತಿಂದು ಹಾಕುತ್ತವೆ ಏನೋ. ನೀವು ಕುಲದ ಬಗ್ಗೆ ಇಷ್ಟೊಂದು ಹೇಳ್ತೀರಲ್ವಾ? ನೀವು ಹೇಳಿರುವಂತಹ ಕುಲಗಳು ಏನಿದೆ, ಕುಲದ ಬಗ್ಗೆ ಅಥವಾ ಕುಲಗಳು ಪ್ರತಿಭಟಿಸ್ತಾ ಇರುವಂಥವರನ್ನು ಎದುರಿಸಿ ಹಿಂಬಾಲಿಸಿ ತಿಂದು ಹಾಕ್ತಾ ಇದೆಯೇ? ಹುಟ್ಟಿದ ಜಾತಿ ನಿಜವಾದ ಕುಲವಲ್ಲ. ನೀವು ಕುಲ ಅಂದರೆ ಏನು, ನಿಜವಾಗಿ ಕುಲದ ಬಗ್ಗೆ ನೀವು ಮಾತಾಡ್ತೀರಲ್ವಾ, ಅದು ಛಲವೇ ಕುಲ, ಸದ್ಗುಣವೇ ಕುಲ, ಆತ್ಮಗೌರವ ಒಂದೇ ಕುಲ. ಅದು ಹೇಳ್ತಾನೆ. ಕುಲ ಅಂತ ಹೇಳಿ ನೀವೇನೇ ಹೇಳ್ತಾ ಇದ್ದೀರಿ? ಕುಲ ಎನ್ನುವಂಥದ್ದು ಹುಟ್ಟಿನಿಂದ ಬಂದದ್ದಲ್ಲ. ಅದು ಇಲ್ಲಿ ಪಂಪ ಈ ಮಾತನ್ನು ಹೇಳುವಾಗ ಆ ಜಾತಿಯನ್ನು ಅಲ್ಲಿ ಹೇಳ್ತಾ ಹೋಗ್ತಾನೆ. ಜಾತಿ ಎನ್ನುವಂಥದ್ದು, ಜಾತಿಯ ಬಗ್ಗೆ ಹೊಡೆದಾಡಿಕೊಳ್ಳುವಂಥದ್ದು ತಪ್ಪು. ನೀವು ಕುಲ ಎನ್ನುವಂಥದ್ದು ಅದು ಹುಟ್ಟಿನಿಂದ ನಿರ್ಧಾರವಾಗುವಂಥದ್ದಲ್ಲ, ಅದು ಛಲದಿಂದಲೇ ನಿರ್ಧಾರವಾಗುವಂಥದ್ದು ಅಂತ ಹೇಳಿ, ಅಭಿಮಾನ ಗುಣ ಒಂದೇ ಕುಲ, ಅಭಿಮಾನ ಒಂದೇ ಕುಲ ಅಂತ ಹೇಳಿ ಮೊದಲಾಗಿ ವ್ಯಾಖ್ಯಾನಿಸ್ತಾ ಆತೇನು ಮಾಡ್ತಾನೆ, ಕುಲದ ಕುರಿತು ವಿಚಾರವನ್ನು, ಪರಿಪೂರ್ಣವಾದಂತಹ ವಿಚಾರವನ್ನು, ತರ್ಕವನ್ನು ಈ ಕರ್ಣನ ಮುಂದಿಡ್ತಾನೆ. ಈ ಸಭೆಯ ಮುಂದಿಡ್ತಾನೆ. ಈ ರೀತಿ ತನ್ನ ಗೌರವವನ್ನು, ಶಕ್ತಿ ಸಾಮರ್ಥ್ಯವನ್ನು ನೀವು ಹೇಳಬಾರ್ದು. ಕುಲದ ಕುರಿತು ಈ ಯುಗಧರ್ಮದ ಮನೋಭಾವವನ್ನು ಕರ್ಣನ ಮೂಲಕ ಇಲ್ಲಿ ಪಂಪನೇ ಹೇಳುವಂತಹ ವ್ಯಕ್ತಿಯಾಗ್ತಾನೆ, ಅಭಿವ್ಯಕ್ತಿಸ್ತಾ ಹೋಗ್ತಾನೆ. ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅವಹೇಳನ ಮಾಡಬೇಡಿ. ನೀವು ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅವಹೇಳನ ಮಾಡುವಂಥದ್ದು ಸರಿಯಲ್ಲ. ನಾನು ನಿಜವಾಗಿ ಪರಾಕ್ರಮಶಾಲಿಯಾದಂಥವನು. ನೀವು ಕುಲದ ಬಗ್ಗೆ ಹೇಳಿಕೊಂಡು ನನ್ನನ್ನೇನು ಮಾಡ್ತಾ ಇದ್ದೀರಿ, ಈ ರೀತಿಯಾಗಿ
ಅವಹೇಳನ ಮಾಡ್ತಾ ಇದ್ದೀರಿ. ಕುಲ ಅಂದ್ರೇನು? ಅದು ಛಲ ಇರಬೇಕು, ಗುಣ ಇರಬೇಕು, ಅಭಿಮಾನ ಇರಬೇಕು, ಆತ್ಮಾಭಿಮಾನ ಇರಬೇಕು. ಅದು ಮಾತ್ರ ನಿಜವಾಗಿ ಆತ್ಮಗೌರವ ಒಂದೇ ಕುಲವಾಗಿರುವಂಥದ್ದು. ಪರಾಕ್ರಮವೆಂಬುದು ಕುಲ. ವಿಚಾರ ಮಾಡುವುದಾದರೆ ಈ ಯುದ್ಧದಲ್ಲಿ ಅಣ್ಣ, ನಿಮ್ಮ ಕುಲ, ನಿಮ್ಮ ಈ ಕುಲವು ನಿಮಗೆ ವ್ಯಥೆಯನ್ನುಂಟು ಮಾಡ್ತಾ ಇದೆ. ನೀವಿವಾಗೇನು ಈ ಕುಲದ ಬಗ್ಗೆ ನೀವು ಮಾತಾಡ್ತಿದ್ದೀರಲ್ವ, ಇದೇ ಕುಲ ನಿಮಗೇನು ವ್ಯಥೆಯನ್ನುಂಟು ಮಾಡ್ತಾ ಇದೆ, ನೀವು ವಿಚಾರ ಮಾಡಿ ಅಂತ ಹೇಳ್ತಾನೆ. ಆಗ ಅಷ್ಟೊತ್ತಿಗೆ ಇಷ್ಟರವರೆಗೆ ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡಿರುವಂಥ, ಕೇಳಿಸಿಕೊಂಡಿರುವಂಥ ಭೀಷ್ಮ ಅಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಗಂಗಾಸುತಂ ಪೃಥಾಸುತರಂ ಗೆಲ್ದೊಡೆ ತಪಕ್ಕೆ ಪೋಪೇನ್ ಅವರ್ಗಳ್ ಕಿಯ್ಯುಳ್ ಗಾಂಗೇಯನ್ ಅರಿದೊಡೆ ಐತರನ್ ಆಮ್ ಗಲೆ ಅಗೆಲ್ತು ಇರವನ್ ಅನ್ನೆಗಂ ವಿಲ್ ಪಿಡಿಯಂ. ನಾನೇನು ಎಂದು ಕರ್ಣಂ ಪ್ರತಿಜ್ಞೆಂಗೈದು ಸಿಂಧೂ ತನೂಜನಂ ಇಂತೆಂದಂ. ಭೀಷ್ಮರು ಎಲ್ಲಿಯಾದರೂ ಕರ್ಣ ಈ ರೀತಿಯಾಗಿ ಪುನಃ ಹೇಳ್ತಾನೆ ಭೀಷ್ಮನು ಪಾಂಡವರನ್ನು ಗೆದ್ದರೆ ನಾನು ತಪಸ್ಸಿಗೆ ಹೋಗಿಬಿಡ್ತೇನೆ. ಭೀಷ್ಮರು ಪಾಂಡವರನ್ನು ಗೆಲ್ಲಿಕ್ಕಿದೆಯಾ ಅಂದರೆ ಸರ್ವತಃ ಸಾಧ್ಯವೇ ಇಲ್ಲ. ಅವರು ಪಾಂಡವರನ್ನು ಗೆಲ್ತಾರೆ ಎನ್ನುವಂಥದ್ದನ್ನು ನೀನು ಏನು ಯೋಚನೆ ಮಾಡಿದೆಯೋ ಅದು ಬರೀ ನಿನ್ನ ಭ್ರಮೆ. ನಿನ್ನ ಅಜ್ಜ ಪಾಂಡವರನ್ನು ಸೋಲಿಸಿ ನಿನಗೆ ಗೆಲುವನ್ನು ತಂದುಕೊಡಲಿಕ್ಕೆ ಯಾವ ರೀತಿಯಲ್ಲಿ ನೀನು ಯೋಚನೆ ಮಾಡಿದರೂ ಅದು ಸಾಧ್ಯವೇ ಇಲ್ಲ. ಅವರು ಖಂಡಿತ ನಿನಗೆ ಈ ರೀತಿಯಾಗಿ ಗೆಲುವನ್ನು ತಂದುಕೊಡುವುದಿಲ್ಲ. ಒಂದು ವೇಳೆ ಭೀಷ್ಮನು ಪಾಂಡವರನ್ನು ಹಾಗೆ ಪಾಂಡವರನ್ನು ಗೆದ್ರು ಅಂತ ಹೇಳಿ ಆದರೆ ನಾನು ತಪಸ್ಸಿಗೆ ಹೋಗ್ತೇನೆ. ಅವರುಗಳ ಕೈಯಲ್ಲಿ ಭೀಷ್ಮನು ನಾಶವಾದರೆ ಶತ್ರುಗಳನ್ನು ಗೆಲ್ಲುವುದಕ್ಕಾಗಿ ನಾನು ಸಂಧಿಸಿ ಯುದ್ಧ ಮಾಡ್ತೇನೆ. ಒಂದು ವೇಳೆ ಅಜ್ಜ ಎಲ್ಲಿಯಾದರೂ ನಾಶ ಆದರೂ ಅಂತ ಹೇಳಿ ಆದರೆ ನಾನೇನು ಮಾಡ್ತೇನೆ, ಶತ್ರುಗಳನ್ನು ಗೆಲ್ಲಿಕ್ಕೋಸ್ಕರ ನಾನು ಸಂಧಿಸಿ ಅದು ಏನು ಮಾಡ್ತೇನೆ, ಯುದ್ಧವನ್ನು ಮಾಡ್ತೇನೆ. ಅಲ್ಲಿವರೆಗೆ ನಾನು ಬಿಲ್ಲನ್ನೇ ಹಿಡಿಯುವುದಿಲ್ಲ ಎಂಬುದಾಗಿ ಕರ್ಣ ಪ್ರತಿಜ್ಞೆ ಮಾಡ್ತಾನಂತೆ. ಇವಾಗ ಕುಲದ ಬಗ್ಗೆ ಅಷ್ಟೆಲ್ಲ ಮಾತಾಡಿರುವಂಥ ಕರ್ಣ ಛಲವೇ ಕುಲ, ಗುಣವೇ ಕುಲ, ಅಭಿಮಾನ, ಆತ್ಮಗೌರವವೇ ಕುಲ ಅಂತ ಹೇಳಿ ಮಾತಾಡಿರುವಂತಹ ಕರ್ಣ ಅವನು ನೀನು ಈಗ ಭೀಷ್ಮರಿಗೆ ಪಟ್ಟವನ್ನು ಕಟ್ಟಿ ಆಗಿದೆ. ಭೀಷ್ಮರಿಗೆ ಪಟ್ಟವನ್ನು ಕಟ್ಟಿದ ನಂತರ ಏನಾಗಿದೆ, ಇವಾಗ ಒಂದು ವೇಳೆ ಭೀಷ್ಮರು ನಿನಗೆ ಗೆದ್ದು ಯುದ್ಧದಲ್ಲಿ ಗೆದ್ದು ನಿನಗೆ ಆ ಕೀರ್ತಿಯನ್ನು ತಂದುಕೊಟ್ರು ಅಂತ ಹೇಳಿ ಆದರೆ ನಾನೇನು ಮಾಡ್ತೇನೆ, ತಪಸ್ಸಿಗೆ ಹೋಗಿಬಿಡ್ತೇನೆ. ಒಂದು ವೇಳೆ ಎಲ್ಲಿಯಾದರೂ ಭೀಷ್ಮರು ಸೋತರೆ ಶತ್ರುಗಳ ಕೈಯಲ್ಲಿ, ಆಗ ನಾನೇನು ಮಾಡ್ತೇನೆ, ಯುದ್ಧ ಗೆಲ್ಲುವುದಕ್ಕಾಗಿ ಅಥವಾ ಆ ಶತ್ರುಗಳನ್ನು ನಾಶಪಡಿಸುವುದಕ್ಕೋಸ್ಕರ ನಾನು ಯುದ್ಧ ಮಾಡ್ತೇನೆ. ಅಲ್ಲಿಯವರೆಗೆ ನಾನು ಬಿಲ್ಲನ್ನು ಹಿಡಿಯುವುದಿಲ್ಲ ಅಂತ ಹೇಳಿ ಎಂದು ಕರ್ಣ ಪ್ರತಿಜ್ಞೆಗೈತಾನೆ. ಆಗ ಭೀಷ್ಮರು ಹೀಗೆ ಹೇಳ್ತಾರೆ, ಕರ್ಣನ ಆ ಶೌರ್ಯ, ಆ ಗರ್ವ ಏನಿದೆ ಅದನ್ನು ಕುರಿತು ಈ ರೀತಿಯಾಗಿ ಹೇಳ್ತಾರಂತೆ. ಕಲಿತನದ ಉರ್ಪು ಜೌವನದ ಸೊರ್ಪು ವಿಜೇಶನ ನಚ್ಚು ಮಿಕ್ಕ ತೋಳು ಬಲದ ಪೊಡರ್ಪು. ಕರ್ಣ ನಿನಗೆ ಉಳ್ಳನಿತು ಏನು ನನಗೆ ಎನಗುಂಟೆ ಭಾರತಂ ಕಲಹಂ ಇದಿರ್ಚುವಂ ಹರಿಗನ್ ಅಪ್ಪಡೆ ಮೊಮ್ಮಕ್ಕಳ್ ಏಕೆ ನೀಂ ಪಳಂಚಿ ಅಲದಪೆ ಅಣ್ಣ ಸೋಳ್ ಪಡೆಯಲಪ್ಪುದು ಕಾಣ ಮಹಾ ಅಜರಂಗದೊಳ್. ನೀನು ಏನು ಎಂದು ಮತ್ತಮಂ ಇಂತು ಎಂದಂ. ನೀನು ಏನು ಮಾತಾಡ್ತಾ ಇದ್ದೀಯಾ? ನೀನು ಮಾತಾಡುವಂಥದ್ದು ಏನಿದೆ ಅದು ನಿಂಗೇನಾಗಿದೆ, ಕಲಿತನದ ಉರ್ಕು, ಕಲಿತನ, ನಿನಗೆ ನಿನ್ನ ಶೌರ್ಯದ ಗರ್ವ ಏನಿದೆ ಅದು ನಿನಗೆ ಈ ರೀತಿ ಮಾತಾಡಿಸ್ತಾ ಇದೆ. ಯೌವನದ ಮದ, ಯೌವನಿಗನಾಗಿದ್ದೀಯ ನೀನು. ಆ ಯೌವನದ ಮದ ಏನಿದೆ ನಿನ್ನ ಹತ್ರ ಈ ರೀತಿಯ ಮಾತುಗಳನ್ನು ಆಡಿಸ್ತಾ ಇದೆ. ಅದು ಮತ್ತೆ ಅತಿಯಾಗಿ ನಿನ್ನ ಸ್ವಾಮಿಯನ್ನು ನಂಬಿಕೊಂಡಿದ್ದೀಯಲ್ವಾ,
ಅದು ಈ ರೀತಿ ಮಾತಾಡಿಸ್ತಾ ಇರುವಂಥದ್ದು. ಮೀರಿದ ಬಾಹುಬಲದ ವೈಭವ, ಮೀರಿರುವಂಥ ಬಾಹುಬಲ ಏನಿದೆ ನಿನ್ನಲ್ಲಿ, ಆ ಶಕ್ತಿ ಏನಿದೆ, ಇವು ನಿನಗಿರುವಷ್ಟು ನನಗಿದೆ ಏನಪ್ಪ? ಹೌದು, ನನಗಿಲ್ಲ. ನಿನಗೆ ಇರುವಷ್ಟು ನನಗಿಲ್ಲ. ಯಾಕಂತ ಹೇಳಿದ್ರೆ ನೀನು ಯೌವನಿಗನಾಗಿದ್ದೀಯಾ, ನಿನಗೆ ಯೌವನದ ಮದ ಇದೆ, ನನಗೆ ಯೌವನದ ಮದ ಇಲ್ಲ. ಈಗ ನಾನು ಮುದುಕನಾಗಿದ್ದೇನೆ. ಆ ಶೌರ್ಯದ ಗರ್ವ ಇದೆ ನಿನಗೆ, ನಂಗೆ ಆ ಶೌರ್ಯದ ಗರ್ವ ಇಲ್ಲ. ನಿನಗಿರುವಷ್ಟು ನನಗಿದೆ ಏನಪ್ಪ? ಇದು ಭಾರತ ಯುದ್ಧ. ಎದುರಿಸುವನು, ನಾನು ಎದುರಿಸುವನು, ಯುದ್ಧ ಮಾಡುವೆನು. ಹರಿಗನಾಗಿರುವಾಗ ಈ ಹೀಯಾಳಿಕೆ ಏಕೆ? ನೀನು ಈ ರೀತಿಯಾಗಿ ನನ್ನನ್ನು ಹೀಯಾಳಿಸ್ತಾ ಇರುವೆ ಏಕೆ? ನಾನು ಯುದ್ಧ ಮಾಡ್ತೇನೆ. ಹೌದು, ನಾನು ಯುದ್ಧ ಮಾಡಬೇಕು ಅಂತ ಹೇಳಿ ನಿಶ್ಚಯಿಸಿದ್ದೇನೆ. ಆದ ಕಾರಣ ನಾನೇನು ಮಾಡ್ತಿದ್ದೇನೆ, ಈಗ ಯುದ್ಧ ಮಾಡಬೇಕು, ಯುದ್ಧ ಮಾಡ್ತೇನೆ ನಾನು. ನೀನು ಈ ರೀತಿಯಾಗಿ ಯೌವನದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಮಾಡುವಂಥದ್ದು ಸರಿಯಲ್ಲ. ಮೊಮ್ಮಕ್ಕಳ ಜೊತೆಗೆ ನಾನು ಪ್ರತಿಭಟಿಸುವೆನು, ಕಾದುವೆನು. ನಾನು ನನ್ನ ಮೊಮ್ಮಕ್ಕಳ ಜೊತೆಗೆ ನಾನು ಯುದ್ಧ ಮಾಡ್ತೇನೆ. ನೀನು ಪ್ರತಿಭಟಿಸಿ ಕಾದುವೆ ಅಣ್ಣ, ನಿನಗೂ ಸಮಯ ಬರುತ್ತದೆ. ನೀನು ಏನು ನನ್ನ ಸರದಿ ಮುಗಿದ ನಂತರ ನಿನಗೂ ಸಮಯ ಬರ್ತದೆ. ಆಗ ಇದು ಮಹಾಭಾರತ ಯುದ್ಧ ಭಾರತ ಯುದ್ಧ ಆಗ್ತಾ ಇರುವಂಥದ್ದು. ನಾನೊಬ್ಬನೇ ಈ ಯುದ್ಧವನ್ನು ಗೆಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀನು ಈ ಯುದ್ಧದಲ್ಲಿ ನಿನಗೂ ಸರದಿ ಬರ್ತದೆ. ಅಲ್ಲಿಯವರೆಗೆ ನೀನು ಕಾಯಬೇಕು. ನೀನೇ ನೋಡುವಿಯಂತೆ ಮಹಾಭಾರತ ಯುದ್ಧದೊಳು ಏನು ಸೋಲ್ಪಡೆಯಲಪ್ಪುದು ಕಾರಣ ಮಹಾಜಿರಂಗದೊಳು. ಆ ರಣರಂಗದಲ್ಲಿ ನಿನಗೂ ಸರದಿ ಬರ್ತದೆ. ಆ ಸರದಿ ಬಂದಾಗ ನೀನು ಯುದ್ಧವನ್ನು ಮಾಡಲೇಬೇಕಾಗತ್ತೆ. ಅದಕ್ಕೆ ತಯಾರಾಗಿರು ನೀನು ಅಂತ ಹೇಳಿ ಈ ರೀತಿ ಪುನಃ ಹೀಗೆ ಹೇಳ್ತಾರಂತೆ. ಮುದುಪರ ಬಿಲ್ ಬಲ್ಮೆಯಂ ಇರಿವ ಅದಂಟು ಬಗೆವಾಗಳ್ ಅಣ್ಣನ್ ಎಂದಂತುಡೆ ತಪ್ಪದ ಕರಮೆ ತುಚ್ಚಮಂ ಅಕ್ಕುಂ ಕದನದೊಳ್ ಇನ್ನೆನ್ನ ನುಡಿದ ನುಡಿಯಂ ಕೇಳಿಂ. ಹೌದು, ನಾನು ಮುದುಕ, ಹೌದು, ನನಗೇನು ಕೊಡುವುದಿಲ್ಲ, ಹೌದು, ಒಪ್ಪಿಕೊಳ್ತೇನೆ. ನಿನ್ನಷ್ಟು ಯೌವನ ನನ್ನಲ್ಲಿಲ್ಲ, ಶೌರ್ಯ ನನ್ನಲ್ಲಿಲ್ಲ, ನಿನ್ನ ಹಾಗೆ ಆ ಸ್ವಾಮಿಯ ನಂಬಿಕೆ ನನ್ನಲ್ಲಿಲ್ಲ. ಆದರೆ ನಾನೇನೋ ಮುದುಕರ ಅಸ್ತ್ರವಿದ್ಯಾ ಕೌಶಲ್ಯವನ್ನು, ಯುದ್ಧ ಮಾಡುವ ಪರಾಕ್ರಮವನ್ನು ವಿಚಾರ ಮಾಡಿ ನೀನು ನೋಡಿದರೆ ಕರ್ಣನು ಹೇಳಿದ ಹಾಗೆ, ಹೌದು, ನೀನು ಹೇಳಿದ ಹಾಗೆ, ನೀನು ಹೇಳಿರುವಂಥದ್ದೇನು ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ನಾನು ಮುದುಕರ ಅಸ್ತ್ರವಿದ್ಯಾ ಕೌಶಲ್ಯ ಎನ್ನುವಂಥದ್ದು ಏನಿದೆ, ಅವರು ಯುದ್ಧ ಮಾಡುವಂತಹ ಪರಾಕ್ರಮ ಏನಿದೆ, ಅದನ್ನು ನೀನು ವಿಚಾರ ಮಾಡಿ ನೋಡು. ತಪ್ಪೇನಿಲ್ಲ, ವಿಶೇಷವಾಗಿ ಅದು ನಿಜವೇ ಆಗಿರುತ್ತೆ. ಹೌದು, ನೀನು ಹೇಳಿರುವಂಥದ್ದೆಲ್ಲವೂ ಸರಿಯೇ ಆಗಿರತ್ತೆ. ಆದರೆ ನನ್ನ ಪ್ರತಿಜ್ಞೆಯನ್ನು ಕೇಳು. ನಾನೇನು ಮಾಡ್ತೇನೆ, ಒಂದು ನಿಮಿಷ ನಿಲ್ಲು ನೀನು. ಆದರೂ ಯುದ್ಧದಲ್ಲಿ ಇನ್ನು ಮೇಲೆ ನನ್ನ ಪ್ರತಿಜ್ಞೆಯನ್ನು ಕೇಳು ನೀನು. ನಾನೇನು ಮಾಡ್ತೇನೆ ಗೊತ್ತಾ? ಪಿಡಿಯಂ ಚಕ್ರಮನ್ ಎಂಬ ಚಕ್ರಿಯನ್ ಇಳಾಚಕ್ರಂ ಭಯಂ ಕೊಳ್ಳುವಿನಂ ಪಿಡಿಯಪ್ಪೆಂ ಕರಚಕ್ರಮಂ ನರರ ರಥಂ ತೂಳ್ದು ಆ ಕುರುಕ್ಷೇತ್ರ ರಂಗದಿ ಪಡು ಎಣಗಾಗುವುದು ಪೋಗಡೈ ಇಸುವೆ ನಿಚ್ಚಂಧರ ಅಧೀಶರಂ ಪಡಲ್ ಇಟ್ಟಂತಿರೆ ಮಾಳ್ವೆನು ಓವದೆ ಪೈಂ ಸಾಸಿರ್ವಂ ಯುದ್ಧರ್ದೊಳ್ ಎಂದು ಮಹಾಪ್ರತಿಜ್ಞಾ ಆರೂಢನನ್ ಆದ ಗಾಂಗೇಯನ್ ಅಳವಳ್ಳದೆ ಪೊಗಳ್ದು ಅವರಂ ಬೀಡಿಂಗೆ ಬಿಜಯಂ ಗೈಯಿಂ ಎಂದು ಕಳಿಪಿ ಮರುದಿವಸಂ ಯುದ್ಧ ಸನ್ನದ್ಧರಾಗಿ ಪ್ರಯಾಣಂ ಭೇರಿಯಂ ಪೊಯ್ಸಿದನ್. ಇಲ್ಲ, ನನ್ನ ಪ್ರತಿಜ್ಞೆಯನ್ನು ನೀನು ಹೇಳುವಷ್ಟು, ಹೌದು, ನೀನು ಹೇಳುವಂಥದ್ದು ಏನೂ ತಪ್ಪಿಲ್ಲ, ಅದೆಲ್ಲವೂ ಸರಿ, ಒಪ್ಪಿಕೊಳ್ಳುವಂಥದ್ದು. ಆದರೆ ನನ್ನ ಪ್ರತಿಜ್ಞೆಯನ್ನು ನೀನು ಕೇಳಬೇಕು. ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿರುವಂಥ ಆ ಕೃಷ್ಣನ ಕೈಯಲ್ಲಿ ಚಕ್ರ, ಭೂಮಂಡಲವೆಲ್ಲ ಭಯಪಡುವ ಹಾಗೆ ಚಕ್ರವನ್ನು ಹಿಡಿಸುತ್ತೇನೆ ನಾನು. ನನ್ನ ಪ್ರತಿಜ್ಞೆ ಕೇಳು ನೀನು. ಈ ಯುದ್ಧದಲ್ಲಿ ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿರುವಂಥ ಕೃಷ್ಣನಿದ್ದಾನೆ, ಅವನ ಕೈಯಲ್ಲಿ ನಾನೇನು ಮಾಡ್ತೇನೆ, ಈ ಭೂಮಂಡಲವೇ ಭಯಪಡುವ ಹಾಗೆ ನಾನು ಚಕ್ರವನ್ನು ಹಿಡಿಸ್ತೇನೆ. ಅರ್ಜುನನ ತೇರು ಹಾರಿ ಕುರುಕ್ಷೇತ್ರದಲ್ಲಿ
ಪಶ್ಚಿಮಕ್ಕೆ 8 ಗಾವುದ ಹೋಗುವ ಹಾಗೆ ಬಾಣ ಪ್ರಯೋಗ ಮಾಡ್ತೇನೆ. ಅರ್ಜುನನ ತೇರೇನಿದೆ, ಅರ್ಜುನನ ರಥ ಏನಿದೆ, ಅದು ಕುರುಕ್ಷೇತ್ರದಲ್ಲಿ ಹಾರಿ 8 ಗಾವುದ ದೂರ ಹೋಗಬೇಕದು. ಅಷ್ಟು ಹತ್ತಿರ ಅಲ್ಲ, ಅದು ಅಷ್ಟು ದೂರಕ್ಕೆ ಹೋಗಬೇಕು. ಹಾಗೆ ಮಾಡ್ತೇನೆ. ಮತ್ತು ಪ್ರತಿದಿನವೂ ಯುದ್ಧದಲ್ಲಿ 10,000 ರಾಜರನ್ನು ಏನು ಮಾಡ್ತೇನೆ, ಕೆಳಗುರುಳಿಸ್ತೇನೆ, ಕೆಳಗೆ ಮಲಗುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನು, ಮಹಾಪ್ರತಿಜ್ಞೆಯನ್ನು ಮಾಡ್ತಾನಂತೆ. ಭೀಷ್ಮನ ಶಕ್ತಿಯನ್ನು ಅಳತೆ ಇಲ್ಲದಷ್ಟು ಎಲ್ಲರೂ ಹೊಗಳ್ತಾರೆ. ಈ ರೀತಿಯಾಗಿ ಇಂತಹ ಪ್ರತಿಜ್ಞೆಯನ್ನು ಮಾಡಿರಬೇಕಾದ್ರೆ ಅಲ್ಲಿ ನೆರೆದಿರುವಂತಹವರೆಲ್ಲರೂ ಏನು ಮಾಡ್ತಾರೆ, ಇಷ್ಟೊಂದು ಶಕ್ತಿಯುತವಾಗಿ ಇಷ್ಟೊಂದು ಪ್ರತಿಜ್ಞೆಯನ್ನು ಮಾಡಿದಾನೆ. ಕೃಷ್ಣ ಕೈಯಲ್ಲಿ ಚಕ್ರ ಹಿಡಿಯುವುದಿಲ್ಲ ಅಂತ ಹೇಳಿದ್ರು ಭೂಮಂಡಲ ಹೆದರುವ ಹಾಗೆ ನಾನು ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸ್ತೇನೆ ಅಂತ ಹೇಳಿ ಪ್ರತಿಜ್ಞೆ ಮಾಡುವಂಥದ್ದು ಸುಲಭ ಅಲ್ಲ. ಅಷ್ಟು ಪ್ರತಿಜ್ಞೆಯನ್ನು ಮಾಡಬೇಕಾದ್ರೆ ತನ್ನಲ್ಲಿ ಅಷ್ಟು ಶಕ್ತಿ ಇರಬೇಕು, ತನ್ನಲ್ಲಿ ಅಷ್ಟು ಸಾಮರ್ಥ್ಯ ಇರಬೇಕು. ದೇವರನ್ನು ಚಕ್ರ ಹಿಡಿಸುವ ಹಾಗೆ ಮಾಡುವಂಥದ್ದು ಸುಲಭವಾದ ಮಾತಲ್ಲ ಅದು. ಅಂತಹ ಪ್ರತಿಜ್ಞೆಯನ್ನು ಮಾಡಿರಬೇಕಾದ್ರೆ ಭೀಷ್ಮನ ಅಳತೆಯನ್ನು ಎಲ್ಲರೂ ಹೊಗಳ್ತಾರಂತೆ. ಅಲ್ಲಿ ಸಭೆಯಲ್ಲಿದ್ದವರೆಲ್ಲರೂ ಕೂಡ ಭೀಷ್ಮನನ್ನು ಹೊಗಳ್ತಾ ಇದ್ದಾರೆ. ಓ, ಎಂತಹ ಮಹಾನುಭವ, ಎಂತಹ ಮಹಾನುಶಕ್ತಿ ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ಅವರನ್ನು ಬೀಡಿಗೆ ದಯಮಾಡಿಸಿ ಎಂದು ಕಳಿಸಿಕೊಟ್ಟನಂತೆ. ಮಾರನೆಯ ದಿನ ಯುದ್ಧ ಸನ್ನದ್ಧರಾಗಿ ಪ್ರಯಾಣ ಸೂಚಕವಾದಂತಹ ಬೇರಿಯನ್ನು ಶಬ್ದ ಮಾಡಿಸ್ತಾನಂತೆ. ಬೇರಿಯನ್ನು ಶಬ್ದ ಮಾಡಿಸ್ತಾನಂದ್ರೆ ಯುದ್ಧ ಶುರುವಾಗಿಯೇ ಆಗತ್ತೆ. ದಿವಸಕ್ಕೆ 10,000 ರಾಜರನ್ನು ಕೆಳಗೆ ಮಲಗುವ ಹಾಗೆ ಮಾಡ್ತೇನೆ. 10,000 ರಾಜರು ಅಂತ ಹೇಳಿದ್ರೆ ಒಬ್ಬನೇ ವ್ಯಕ್ತಿ 10,000 ಜನರನ್ನು ಕೊಲ್ಲಿಕ್ಕೆ ಸಾಧ್ಯತೆ ಇದೆಯಾ? ಹೌದು, ಭೀಷ್ಮರಂಥವರಿಗೆ ಸಾಧ್ಯತೆ ಇದೆ. ಎಲ್ಲರಿಗೂ ಸಾಧ್ಯತೆ ಇಲ್ಲ, ಆದರೆ ಭೀಷ್ಮರಂಥವರಿಗೆ ಇದು ಸಾಧ್ಯತೆ ಇದೆ. ಆ ರೀತಿ ಅವನೇನು ಮಾಡ್ತಾನೆ, ಭೀಷ್ಮ ತನ್ನ ಪ್ರತಿಜ್ಞೆಯನ್ನು ಮಾಡ್ತಾನಂತೆ. ಪ್ರತಿದಿನವೂ ನಾನು ಇರುವಷ್ಟು ದಿನ ನಾನೇನು ಮಾಡ್ತೇನೆ, 10,000 ಸೈನಿಕರನ್ನು ಕೆಳಗೆ ಮಲಗಿಸ್ತೇನೆ. ಅರ್ಜುನನ ತೇರು ಅದು ರಣರಂಗದಿಂದ ಪಶ್ಚಿಮದ ದಿಕ್ಕಿಗೆ 8 ಗಾವುದ ದೂರ ಹೋಗಬೇಕು. ಅಷ್ಟು ದೂರಕ್ಕೆ ಹೋಗುವ ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ಭೀಷ್ಮರು ತನ್ನ ಸಿಂಹದ ಆ ಒಂದು ಶಕ್ತಿಯನ್ನು ಅಲ್ಲಿ ತೋರ್ಪಡಿಸ್ತಾರಂತೆ. ಆ ಪ್ರತಿಜ್ಞೆಯನ್ನು ಮಾಡ್ತಾರಂತೆ. ಆ ಪ್ರತಿಜ್ಞೆಯನ್ನು ಮಾಡಿದಾಗ ಎಲ್ಲರೂ ಕೂಡ ಮೂಕ ವಿಸ್ಮಿತರಾಗಿ ಹೋಗ್ತಾರೆ. ಯಾಕಂತ ಹೇಳಿದರೆ ಆ ಪ್ರತಿಜ್ಞೆ ಅಷ್ಟು ಸುಲಭವಾಗಿ ನೆರವೇರಲಿಕ್ಕೆ ಸಾಧ್ಯತೆ ಇಲ್ಲ. ಆದರೂ ಭೀಷ್ಮರು ಸಾಧ್ಯಪಡಿಸ್ತಾರೆ ಎನ್ನುವಂಥ ಆ ಒಂದು ಭಾವನೆ ಏನಾಗುತ್ತೆ, ಅವರನ್ನು ಕಾಡ್ತಾ ಹೋಗುತ್ತೆ. ಅಷ್ಟೊತ್ತಿಗೆ ಕರ್ಣ ಮೌನವಾಗಿ ಮುಂದುವರಿತಾನಂತೆ. ಅಲ್ಲಿಗೆ ಸೋಲ್ಪಡೆಯಲಪ್ಪುದು ಕಾರಣ ಈ ಪದ್ಯ ಮುಕ್ತಾಯಗೊಂಡಿದೆ. ಸೋಲ್ಪಡೆಯಲಪ್ಪುದು ಕಾರಣ, ನಿನ್ನ ಸರದಿ ಬರ್ತದೆ, ಅಲ್ಲಿವರೆಗೆ ನೀನು ಕಾಯಲೇಬೇಕು ಎನ್ನುವಂತಹ ಮಾತನ್ನು ಭೀಷ್ಮರು ಕರ್ಣನಿಗೆ ಈ ರೀತಿಯಾಗಿ ಹೇಳ್ತಾ ಹೋಗಿದ್ದಾರೆ. ನಿನಗೂ ಸಮಯ ಬರೋವರೆಗೆ ನೀನೇನು ಮಾಡಬೇಕು, ಈ ಮಹಾಭಾರತ ಯುದ್ಧ ಆಗ್ತಿರುವಂಥದ್ದು, ಮಹಾಭಾರತ ಯುದ್ಧ ಆಗ್ತಿರ್ಬೇಕಾದ್ರೆ ನಿನ್ನ ಸರದಿ ಬರುವವರೆಗೆ ನೀನು ಕಾಯಬೇಕು. ನಿನಗೂ ಸರದಿ ಬಂದೇ ಬರುತ್ತೆ, ನನಗೆ ಮಾತ್ರ ಅಲ್ಲ. ಅಂದರೆ ನಾನು ಸಾಯ್ತೇನೆ, ನನ್ನ ಕೊನೆಗೆ ಆಗತ್ತೆ ಎನ್ನುವಂಥದ್ದು ಅವ್ರಿಗೆ ಗೊತ್ತಿರುತ್ತೆ. ನಾನು ಕೊನೆಗೆ ಆಗ್ತೇನೆ, ಅದು ಒಪ್ಪುವಂಥದ್ದು. ನಿನ್ನ ಸರದಿಯೂ ಬರ್ತದೆ, ನಿನಗೂ ಆ ಸಮಯ ಬರುವವರೆಗೆ ನೀನು ಕಾಯಬೇಕು ಎನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೋಲ್ಪಡೆಯಲಪ್ಪುದು ಕಾರಣ ಇಲ್ಲಿಗೆ ಕೊನೆಯಾಗತ್ತೆ. ಸೋಲ್ಪಡೆಯಲಪ್ಪುದು ಕಾರಣ. ಧನ್ಯವಾದಗಳು.